ನೆರೆಹೊರೆಯವರಿಗೆಲ್ಲ ಏನಿದು ಹಗರಣ? ನನ್ನ ಮಾನ ತೆಗೆಯಬೇಡಿ. ನಾನೇ ಹೋಗಿ ನೋಡುತ್ತೇನೆ. ನೆರೆಹೊರೆಯವರೆಲ್ಲ ಹಾಗೆ ಸೈನಿಕರು ಕೇಳಿದರೆ ಆಯ್ತು ನೀನು ಸೈನಿಕರು ಬಂದು ಕೇಳಿದರೆ ನನ್ನನ್ನು ಬೇಕಾದರೆ ಏನಾದರೂ ಅಲ್ಲಿ, ಆದರೆ ನನ್ನನ್ನು ಹೊಡೆಯಿರಿ, ಬೈಯಿರಿ, ಬೇಕಾದನ್ನು ಮಾಡಿರಿ. ಆದರೆ ಆ ಶ್ರೀರಾಮಚಂದ್ರನನ್ನು ಮಾತ್ರ ಏನು ಅನ್ನಬೇಡಿ. ಆಯ್ತಾಯ್ತು, ಹೊರಡಿಲ್ಲ. ನನ್ನ ತಂದೆಯ ಮನೆಗೂ ಹೋಗಲಿಲ್ಲ. ನೆಡಿ ಮನೆಯ ವಸಂತಮನ ಮನೆ ಇದ್ದಾಳೆ. ನನಗೆ ಹುಚ್ಚು ಹಿಡಿತದೋ ಎನಿಸುತ್ತಿತ್ತು. ಅವಳು ಮಾಡಿದ ಆ ಅವತಾರ ನೆನೆಸಿಕೊಂಡರೆ ನನಗೆ ನಾಚಿಕೆಯಿಂದ ಮೈಯೆಲ್ಲ ಉರಿಯುತ್ತಿತ್ತು. ಅವಳು ಶಶಿ ವಿಚಾರಕ್ಕೆ ಎಲ್ಲೂ ಎಡೆ ಕೊಡುವವಳಲ್ಲ ಎಂದು ನನಗೆ ಖಚಿತವಾಗಲು ಗೊತ್ತು. ಅದು ಏನು ಮಾಡಲಿ, ಸ್ವಾಭಿಮಾನ ಅಡ್ಡಬೇಕು. ಎಲ್ಲ ಮುಖಕ್ಕೂ ಮುಚ್ಚಿ ಮನೆಗೆ ಬಂದು ನಾನು ಬಾಗಿಲನ್ನು ಗಟ್ಟಿಯಾಗಿ ಮುಚ್ಚಿದೆ. ನಮ್ಮ ಮನೆ ತಲೆ ಮೇಲೆ ಕೈ ಹೊತ್ತು ಮನೆಯಲ್ಲಿ ಕುಳಿತಿದೆ. ಮತ್ತೆ ಯಾವ ಬಾಗಿಲು ಬರೀ ಬೇಗ ಬಾಗಿಲು ತೆಗೀರಿ. ನಿನ್ನ ಜೀವಕ್ಕೆ ಅಪಾಯ, ನಿನ್ನನ್ನು ಕೊಲ್ಲಲು ಬರುತ್ತಿದ್ದಾರೆ. ಯಾರದು ಮತ್ತೆ ಏಕೆ ಬಂದೆ? ನಾನು ಬಾಗಿಲು ತೆಗೆಯುವುದಿಲ್ಲ ಅಂದರೆ ತೆಗೆಯುವುದಿಲ್ಲ. ದಯಮಾಡಿ ತೆಗೀರಿ, ಇಲ್ಲದಿದ್ದರೆ ನಿಮ್ಮ ಜೀವಕ್ಕೆ ಅಪಾಯ. ಅಗೋ, ಅಲ್ಲಿ ಎಲ್ಲರೂ ನಿಮ್ಮನ್ನು ಕೊಲ್ಲಲಿಕ್ಕೆ ಬರುತ್ತಿದ್ದಾರೆ. ದಯಮಾಡಿ ಕದ ತೆಗೀರಿ. ಆ ದುರದನ್ನು ಹೇಗೆ ಅರಿಯಬಲ್ಲರು? ಅಂಥವರಿಗೆ ಶಿಕ್ಷೆ ಕೊಡಲೇಬೇಕು. ನನ್ನನ್ನು ಯಾರು ಕೊಲ್ಲುವವರು? ಮಾವನವರೇ? ಇಂತಹ ಪ್ರಸಂಗದಲ್ಲೂ ನಗೆ ಚಾಟಿಕೆಯಲ್ಲಿ ದಯಮಾಡಿ ಕದ ತೆಗೀರಿ. ಆ ದುರದನ್ನು ಹೀಗೆ ಬಿಡಬಾರದು. ಅವರಿಗೆ ಶಿಕ್ಷೆ ಆಗಲೇಬೇಕು. ಅವರಿಗೆ ಶಿಕ್ಷೆ ಆಗಲೇಬೇಕು. ನೀವೇನು ಕೇಳಲಿಲ್ಲವೇ ಸ್ವಾಮಿ? ಅನರ್ಥ ಯಾವ ಅನರ್ಥ? ನನಗೆ ಹೇಗೆ ತಿಳಿಯಬೇಕು? ನಾನು ಮನೆಯಿಂದ ಹೊರಗೆ ಕೊಟ್ಟಿಲ್ಲ. ಯಾವ ಅನರ್ಥ? ನಿಮ್ಮಿಂದ ಆ ಸೀತಾ ಮಾತೆಗೆ ವನವಾಸವಾಯಿತೆಂದು ರೊಚ್ಚಿಗೆದ್ದಿದ್ದಾರೆ ಅಜ್ಜಿರ. ಏನು ಬಡಬಡಿಸುತ್ತಿದೆ ಕೊಚ್ಚಿಯಂತೆ? ನೀವಾಡಿದ ಮಾತುಗಳನ್ನು ಆ ಸೈನಿಕನು ಕೇಳಿಸಿಕೊಂಡು ಅರಸರಿಗೆ ಮುಟ್ಟಿಸಿದನಂತೆ. ಬಾಯಿಲು ಶಬ್ದ ನಿಲ್ಲುವುದಿಲ್ಲ. ಆದ್ದರಿಂದ ಶ್ರೀರಾಮಚಂದ್ರನು ಮನನೊಂದು ಸೀತೆಗೆ ಅಜನ್ಮ ಅಂತ ಉಪವಾಸ. ಅದು ನಿಮ್ಮ